ನಮಸ್ತೆ ಕರ್ನಾಟಕ. ಇವತ್ತು ನಾವು ಶಂಖಪುಷ್ಪದ ಪಲಾವ ಮಾಡಾಕತ್ತೀವಿ ನೋಡ್ರಿ. ಈಗ ನಾನು ಅದನ್ನ ತೊಳೆದು ಒಂದು ಡಬ್ರಿಗೆ ಹಾಕ್ಕೊಂಡು ಕುದ್ಸಕ್ಕೆ ಇಡ್ತೇನೆ. ನಾನು ಜಾಸ್ತಿ ನೀರು ಹಾಕೋದು ಬೇಡ, ಹೂವಿನ ಮೇಲೆ ಸ್ವಲ್ಪ ನೀರು ನಿಂತರೆ ಸಾಕು. ಈಗ ನೋಡ್ರಿ, ಇವನ್ನ ಕುದಿಸಿ ಹೂವನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಭಾಳ ಕುದಿಸ್ಬಾರ್ದು, ಸ್ವಲ್ಪ ಅದು ಕಲರ್ ಬಿಟ್ಕೊತೈತಿ, ಅಲ್ಲಿವರೆಗೂ ಅಷ್ಟು ಕುದಿಸಿ ಇಟ್ಕೋಬೇಕು. ಇದನ್ನು ಚೆಲ್ತಾರೆ, ಹೂವು ಚೆಲ್ಬಾರ್ದು, ಎತ್ತಿಟ್ಕೋಬೇಕು ಹಂಗೆ ಸೈಡಿಗೆ. ಈಗ ಒಂದು ಸಣ್ಣ ಜಾರಿಗೆ ಅಲ್ಲ ಮತ್ತು ಬೆಳ್ಳುಳ್ಳಿ ಆ ಕುದಿಸಿ ಏನು ಎತ್ತಿಟ್ಕೊಂಡಿದ್ವಲ್ಲ ನಾವು, ಆ ಹೂವನ್ನು ಇದಕ್ಕೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಇದನ್ನು ಸಣ್ಣಕ್ಕೆ ರುಬ್ಬಿ ಎತ್ತಿಟ್ಕೋಬೇಕು. ನೀರನ್ನು ಹಂಗೆ ಸಪ್ರೇಟಾಗಿ ತೆಗೆದಿಟ್ಟಿರ್ಬೇಕು. ತುಪ್ಪ ಕಾಸಿಟ್ಟು ಡಬ್ರಿ ಇತ್ತು, ಅದಕ್ಕೆ ನಾನು ಬಿಸಿನೀರು ಸೇರಿಸಿದ್ದೆ. ಅದಂದರೆ ತುಪ್ಪ ಎಲ್ಲ ನಂತರ ಬಿಟ್ಕೋತಿತ್ತು ಅಂದ್ಕೊಂಡು ಆ ಡಬ್ರಿ ಒಳಗನ ಬಿಸಿನೀರು ಹಾಕಿ ಎತ್ತಿಟ್ಟಿದ್ದೆ. ಈಗ ನೋಡ್ರಿ, ಸೈಡಿಗೆ ಅಕ್ಕಿ ತೊಳೆದು ನೆನೆ ಇಟ್ಟೇನಿ. ಇದಕ್ಕೆ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿನ ಒಗ್ಗರಣೆಗೆ ಹಾಕಬೇಕು. ಇವೆಲ್ಲ ಹಾಕಿದ ಕೂಡಲೇ ಸಾಜೀರಿಗೆ ಅಂತ ಇರ್ತಾವಲ್ಲ, ಅವನು ಕೂಡ ಈಗ ಒಗ್ಗರಣೆಗೆ ಹಾಕ್ತೀನಿ. ಯಾವಾಗಲೂ ಜೀರಿಗೆ ಹಾಕ್ತಿದ್ದೆ, ಈ ಸತಿ ಸಾಜೀರಿಗೆ ಹಾಕಕತ್ತೀನಿ. ಈ ಒಗ್ಗರಣೆಗೆ ಸ್ವಲ್ಪ ಉಳ್ಳಾಗಡ್ಡೆ ಹಾಕಕತ್ತೀನಿ. ಒಂದು ನಿಂಬೆಹಣ್ಣಿನಷ್ಟು 2 ಇರ್ತಾವಲ್ಲ ಅಷ್ಟು ಹೆಚ್ಕೋಬೇಕು. ಒಂದು 8-10 ಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬೋದು. ನಮ್ಮ ಕಡೆ ಎಲ್ಲ ಖಾರ ಜಾಸ್ತಿ ತಿಂತಾರೆ. ಆಮೇಲೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಈ ಕಡೆ ಎಲ್ಲ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿಂತಾರೆ. ನಮ್ಮ ಕಡೆ ಧಾರವಾಡ, ಹುಬ್ಬಳ್ಳಿ ಕಡೆ ಒಣ ಖಾರ ತಿನ್ನೋದು ಕಡಿಮೆ. ಈಗ ನೋಡಿರಿ, ಮನೆಯಾಗಿರುವಂಥ ಯಾವುದಾದ್ರೂ ತರಕಾರಿ ನೀವು ಸೇರಿಸ್ಕೋಬೋದು. ನಾನೀಗ ಆಲೂಗೆಡ್ಡೆ ಮತ್ತು ಗಜ್ಜರಿನ ಸೇರಿಸ್ಕೊಂಡೀನಿ. ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ನೀವು ಅವನ್ನ ಹಾಕ್ಕೋಬೋದು. ನಾನು ಇದ್ರ ಜೊತೆ ಶೇಂಗಾ ಕಾಳು ಕೂಡ ಹಾಕಕತ್ತೀನಿ. ಇವನ್ನ ಪಳಕ್ ಮಾಡಿಲ್ಲ ನಾನು. ಆ್ಯಕ್ಚುಲಿ ಎಲ್ಲದಕ್ಕೂ ಮಾಡ್ತೇನೆ ನಾನು, ಆದರೆ ಇದಕ್ಕೆ ಮಾಡಿಲ್ಲ. ಇವು ಹಾಗೆ ಇರಬೇಕು ಅಂತ ಹಿಂಗೆ ಹಾಕೀನಿ. ಈಗ ನೋಡಿರಿ, ಅರ್ಶಿಣ ಪುಡಿ, ಉಪ್ಪು, ಗರಂ ಮಸಾಲ ಹಾಕಿ ಸ್ವಲ್ಪ ಕೈ ಆಡಿಸ್ಕೋಬೇಕು. ಈಗ ನೋಡಿರಿ, ಇದು ಕಲರ್ ಎಲ್ಲ ಚೇಂಜ್ ಆಗ್ಯಾವು. ಈಗ ತುಪ್ಪದ ಡಬ್ರ್ಯಾಗ ಏನು ಶಂಖಪುಷ್ಪದ ಕುದಿಸಿದ ನೀರು ಹಾಕ್ಕೊಂಡಿದ್ವಲ್ಲ ಅವನೀಗ ಸೇರಿಸ್ಕೋಬೇಕು. ನಾ ಮುಂಚೆನೇ ಅಕ್ಕಿ ತೊಳೆದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಟ್ಕೊಂಡಿದ್ದೆ. ಈಗ ಡೈರೆಕ್ಟಾಗಿ ಅದಕ್ಕೆ ಅಕ್ಕಿನ ಹಾಕ್ಕೊಂಬಿಡ್ಬೇಕು. ಈಗ ಇದನ್ನು ಸ್ವಲ್ಪ ಕೈಯಾಡಿಸಿ ಎಲ್ಲ ನೀಟಂಗೆ ಕೈಯಾಡಿಸಿ ಮುಚ್ಚಳ ಮುಚ್ಚಿ 1-2 ಬಿಸಿಲು ಹೊಡ್ಸಿದ್ರೆ ನಮಗೆ ಶಂಖಪುಷ್ಪದ ಪಲಾವ ರೆಡಿ ಆಕೈತಿ. ಈ ಥರ ಪಲಾವ್ ಮಾಡಿ ಮಕ್ಕಳಿಗೆ, ಮನೆಯವ್ರಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರೂ ವಿಡಿಯೋನ ಜಾಸ್ತಿ ನೋಡಾಕತ್ತೀರಿ, ಯಾರು ಲೈಕ್ ಮಾಡವಲ್ರಿ. ಪ್ಲೀಸ್ ಲೈಕ್ ಮಾಡಿರಿ. ನಮಸ್ಕಾರ.